ನಾವು ಇವತ್ತೊಂದು ವಿಶೇಷವಾದಂಥ ಜಾಗಕ್ಕೆ ಬಂದಿದ್ದೀವಿ. ಈ ಹಲವಾರು ಚಲನಚಿತ್ರಗಳು ಶೂಟ್ ಆದಂಥ ಜಾಗ. ಕೆಲವು ಚಲನಚಿತ್ರಗಳಲ್ಲಿ ಸನ್ನಿವೇಶಗಳನ್ನು ನೋಡ್ತಾ ಇರ್ತೀವಿ. ಕೋರ್ಟ್ ಸೆಟ್ ಆಗಿರ್ಬೋದು, ಜೈಲ್ ಸೆಟ್ ಆಗಿರ್ಬೋದು. ಈ ಸಿನಿಮಾಗಳಿಗೆ ಸೆಟ್ ಹಾಕಿ ಶೂಟ್ ಮಾಡುವಂಥ ಜಾಗದಲ್ಲಿ ನಾವಿದ್ದೀವಿ. ವಿಶೇಷವಾಗಿ ಇದು ಬ್ರಿಟಿಷರ ಕಾಲದ್ದು. ಇಲ್ಲಿ ಸುಮಾರು ಕನ್ನಡ ಚಲನಚಿತ್ರದ ದಿಗ್ಗಜರು, ಎಲ್ಲ ನಟರುಗಳು ಇಲ್ಲಿ ನಟನೆ ಮಾಡಿದ್ದಾರೆ. ಯಶ್ ಆಗಿರ್ಬೋದು, ದರ್ಶನ್, ಸುದೀಪ್, ಪುನೀತ್, ಈ ಥರ ಹಲವಾರು ಸ್ಟಾರ್ ನಟರುಗಳು ಇಲ್ಲಿ ಬಂದು ಅವರವರ ಚಿತ್ರಗಳನ್ನು ಇಲ್ಲಿ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಬಜರಂಗಿ ಸಿನಿಮಾದ ಸೂಪರ್ ಹಿಟ್ ಆದಂಥ ಬಜರಂಗಿ ಸಿನಿಮಾದ ಫಸ್ಟ್ ಹಾಫು ಇಲ್ಲೇ ಆಲ್ಮೋಸ್ಟು ಶೂಟ್ ಆಗಿರೋದು. ಒಂದು ಜಲಕ್ಕನ್ನು ನೋಡ್ಕೊಂಡು ಬರೋಣ, ಅದ್ರ ಬಗ್ಗೆ ಮಾದೇವಯ್ಯವರು ತಿಳಿಸ್ಕೊಡ್ತಾರೆ. ಬನ್ನಿ, ಈ ಒಂದು ಬಂಗ್ಲೆ ಬಗ್ಗೆ, ಅವರು ವಿಶೇಷವಾದಂಥ ಶೂಟಿಂಗ್ ಮನೆ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ನನ್ನ ಹೆಸರು ಮಹಾದೇವಯ್ಯ ಅಂತೇಳಿ. ನಾನು ತವರೆಕೆರೆ ಮಾಗಡಿ ರೋಡ್ ಪಕ್ಕ ಗಂಗೇನಹಳ್ಳಿ ಗ್ರಾಮದವನು. ನಾನು 2007ನೇ ಇಸವಿಯಿಂದ ಕೆಲಸ ಮಾಡ್ಕೊಂಡು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಈ ಜಾಗದಲ್ಲಿ ಸುಮಾರು ಶೂಟಿಂಗ್ ಫಿಲಮ್ಗಳು ತೆಗೆದಿದ್ದಾರೆ. ಅಂದರೆ ತುಂಬ ಖರ್ಚು ಬೀಳುತ್ತೆ ಶೂಟಿಂಗ್ ಫಿಲಮ್ ತೆಗಿಬೇಕಾದ್ರೆ. ದುರ್ಗಾಶಕ್ತಿ, ಮಿಂಚು, ತುಂಬ ಫಿಲಮ್ ನನಗೆ ಬಾಯಲ್ಲಿ ಬರ್ತಾಯಿಲ್ಲ ಫಿಲಮ್ಗಳ ಹೆಸರುಗಳು. ಸುದೀಪ್ ಸುದೀಪ್ ಸಾರ್ದು, ದರ್ಶನ್ ಸಾರವು ಎಲ್ಲ ಫಿಲಮ್ಗಳು ಇಲ್ಲಿ ತುಂಬ. ಶಾಸ್ತ್ರಿ, ವೀರ ಮದಕರಿ, ಕೆಂಪೇಗೌಡ ಎಲ್ಲ ಫಿಲಮು. ಚಾರ್ಲಾತೆಲ್ಲ ಸೆಟ್ ಹಾಕಿ ಎಲ್ಲ ಲ್ಯಾನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದರು ಇಲ್ಲಿ. ಮತ್ತು ತುಂಬ ನಮ್ಮ ಹೇಳ್ಕೊಳಕ್ಕೆ ಹೆಸರುಗಳಿಗೆ ಗೊತ್ತಾಗ್ತಾಯಿಲ್ಲ, ಆ ಥರ ಸೀನು ಇಲ್ಲಿ ಎಲ್ಲ ಶೂಟಿಂಗ್ ತೆಗಿತಾಯಿತ್ತು. ಫೈಟಿಂಗ್ ಸೀನ್ಗಳು ಎಲ್ಲ ತುಂಬ ನೋಯಿ ಮಾಡ್ತಾ ಇರ್ತಾರೆ. ತುಂಬ ಫಿಲಮ್ ಇಲ್ಲಿ ಎಕ್ಸ್ಕ್ಲೂಡ್ ಆಗಿದೆ. ಇಲ್ಲಿ ಕೆರೆ ಇದೆ, ಕೆರೆಯಲ್ಲೆಲ್ಲ ಶೂಟಿಂಗ್ ಆಕ್ಟ್ಗಳು ಎಲ್ಲ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ರಾಜ್ಕುಮಾರ್, ವಿಷ್ಣುವರ್ಧನ್ ಈ ಜಾಗಕ್ಕೆ ಬಂದಿಲ್ಲ. ಪ್ರಭಾಕರ್ ಬಂದಿದ್ದಾರೆ ಇಲ್ಲಿಗೆ, ಟೈಗರ್ ಪ್ರಭಾಕರ್. ಆಮೇಲೆ ನವಗ್ರಹ ಶೂಟಿಂಗು, ಅನಾಥರು ಫಿಲಮ್ ಶೂಟಿಂಗು ಎಲ್ಲ ಇಲ್ಲೇ ತೆಗೆದಿದ್ದಾರೆ. ಅನಾಥರು ಫಿಲಮಲ್ಲಿ ರೈಲ್ವೆ ಸ್ಟೇಷನ್ ಥರ ಮಾಡ್ಕೊಂಡಿದ್ದಾರೆ, ಆಸ್ಪತ್ರೆ ಮಾಡ್ಕೊಂಡಿದ್ದಾರೆ, ಕೋರ್ಟ್ ಮಾಡ್ಕೊಂಡಿದ್ದಾರೆ. ಈ ಬಿಲ್ಡಿಂಗು ಎಲ್ಲ ಅವ್ರವ್ರಿಗೆ ಏನು ಡಿಸೈನ್ ಬೇಕೋ ಅವ್ರ ಪ್ರಾಫಿಟ್ ತಂದು ಎಲ್ಲರೂ ಇದು ಮಾಡ್ತಾಯಿದ್ದಾರೆ, ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು ಫಿಲಮ್ ನಮಗೆ ಬಾಯಿಗೆ ಬರ್ತಾಯಿಲ್ಲ ಫಿಲಮ್ಗಳ ಹೆಸರುಗಳೇ. ಆ ಥರ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ. ನೀಲಾಂಬರಿ ಫುಲ್ಲು ಫಿಲಮ್ ತೆಗೆದಿದ್ದಾರೆ ಇಲ್ಲೇ. ನೀಲಾಂಬರಿ, ಚಾರುಲತಾ ಫುಲ್ ಸೆಟ್ ಹಾಕಿದ್ರು ಇಲ್ಲಿ. 45 ದಿನ ನಾವು ಚಾರುಲತಾ ಫಿಲಮ್ ತೆಗ್ದಿರೋದು ದ್ವಾರಕೀಶ್ ಸರ್ದು. ಚಾರುಲತಾ ಫಿಲಮಲ್ಲಿ ಸೆಟ್ಟಿಗೆ ಬೆಂಕಿ ಹಾಕಿರು. ಲಾಸ್ಟ್ ಸೀನಲ್ಲಿ ಬೆಂಕಿ ಹಾಕೊಂಡು ಉರಿದ್ರು, ಅದು ಉರಿತು. ಎಲ್ಲ ಇನ್ಸೆಂಟ್ಗಳ ಬೇಜಾನ್ ಆಗಿದ್ದಾವೆ ಇಲ್ಲಿ. ಚಾರುಲತಾದಲ್ಲಿ ಹೀರೋಯಿನ್ ಡಬಲ್ ಆ್ಯಕ್ಟಿಂಗು. ಸುಮಾರು 45 ದಿವಸ ಇಲ್ಲಿ ಶೂಟಿಂಗ್ ನಡೀತಿದ್ದು. ಅವರಿಗೆ ಇದು ಗಾಡಿ ಇರ್ದಿದೆ, ಅದೇನು ಕ್ಯಾರವಾನ್ ಅವ್ರು ರೆಡಿ ಇರೋದು ಇಲ್ಲೇ. ಕ್ಯಾರವಾನಿಗೆ ಹೋಗ್ಬಿಡೋರು ಶೂಟಿಂಗ್ ತೆಗಿಸೋಕೆ. ಕ್ಯಾರವಾನು ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಇವರು ಯಶ್, ದರ್ಶನ್ ಎಲ್ಲ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲರನ್ನೂ ನೋಡಿದ್ದೀವಿ ನಾವು. ಮತ್ತು ಈ ಚರಣ್, ಈ ಶ್ರುತಿದು ಫಿಲಮ್ಮು, ಮಾಲಾಶ್ರೀ, ಗಂಗಾ ಫಿಲಮ್ಮು ಎಲ್ಲ ಇಲ್ಲಿ ಆಲ್ಮೋಸ್ಟ್ ಫಿಲಮ್ ತೆಗ್ದಿದ್ದಾರೆ ಇಲ್ಲಿ. ಫೈಟ್ ಸೀನೇ ಇಲ್ಲಿ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿರ್ತಾಯಿದ್ರು ಸರ್. ನಾವು ಜಾಸ್ತಿ ಮಾತಾಡೋಕೆ ಹೋಗ್ತಿಲ್ಲ ನಾವು. ಅಂದರೆ ಅವರು ಶೂಟಿಂಗ್ ತೆಗಿಯೋರು, ಅವ್ರ ಪಾಡಿಗೆ ಅವ್ರು ಹೋಗ್ಬಿಡೋರು, ಯಾರೋ ಬರೋರು ಕಣೋರು ಅಷ್ಟೇ ಸರ್. ಏನು ಮಾಡ್ತಾಯಿರಲಿಲ್ಲ ಅವ್ರಿಗೆ. ಅವ್ರ ಹತ್ರ ಯಾರು ಜಾಸ್ತಿ ಹೋಗ್ತಿರ್ಲಿಲ್ಲ, ಯಾರು ಫಿಲಮ್ ಅವ್ರ ಹತ್ರ, ಹೀರೋಗಳ ಹತ್ರ ಜಾಸ್ತಿ ಹೋಗ್ತಿರ್ಲಿಲ್ಲ. ಚಡ್ಡಿ ದೋಸ್ ಫಿಲಮು, ಕಾಮಿಡಿ ಫಿಲಮು ಎಲ್ಲ ಇಲ್ಲಿ ಮಾಡಿದ್ದಾರೆ. ಬ್ರಿಟಿಷರ ಕಾಲದ್ದೇ ಬಿಲ್ಡಿಂಗ್ ಇದು. ಇವರು ಫಿಲಮ್ನವರು ಅಡ್ಡ ಹೆಸರಿಕೊಂಡು ಪೆಟ್ನಾಮ್ ಬೂತ್ ಬಂಗ್ಲೆ ಅಂತ ಮಾಡ್ಕೊಂಡಿದ್ದಾರೆ. ಇದು ಬಂಗ್ಲೆ ಹೆಸರು, ಬಂಗ್ಲೆ ಅಂತಲೇ. ಅವ್ರು ಫಿಲಮ್ ಪೆಟ್ನಾಮ್ ಮಾಡ್ಕೊಂಡು ಬೂತ್ ಬಂಗ್ಲೆ ಅಂತ ಅಡ್ರೆಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಸೆಟಪ್ ಎಲ್ಲ ಅವ್ರದ್ದೇ. ಇಲ್ಲೇನು ಮೆಟೀರಿಯಲ್ ಏನು ಕೊಡ್ತಿರಲಿಲ್ಲ, ಎಲ್ಲ ಅವ್ರದ್ದೇ. ಟೇಬಲ್ ಚೇರ್ ಎಲ್ಲ ಏನು ಸೆಟ್ ಬೇಕೋ ಅವರೇ ಮಾಡ್ಕೊತಿದ್ದಾರೆ. ಅವರೇ ಮಾಡ್ಕೊಳ್ಬೇಕಾಯ್ತು. ನಮ್ಮ ಹತ್ರ ಏನು ಒಂದು ಚೇರು ಕೊಡ್ತಿರ್ಲಿಲ್ಲ ನಾವು. ಆ ಥರ ಬಂದು ಮಾಡ್ಕೊಂಡು ಹೋಗುತ್ತಿದ್ದರು. ನೀರು ಬೇಕಾದ್ರೆ ಟ್ಯಾಂಕರ್ ನೀರು ತರಿಸೋರು, ರೈನ್ ಸೀನಿಗೆ ಅವರೇ ಮಾಡ್ಕೊತಿದ್ರು. ನಮಗೆ ಗೊತ್ತಿರೋ ನಾವು ಹೆಲ್ಪ್ ಮಾಡಿವು. ಆಮೇಲೆ ಸೆಟ್ಟಿಗೆ ಪೇಂಟ್ ಮಾಡ್ಕೊಬೇಕಾದ್ರೆ ಎಲ್ಲ ಅವರೇ ಸೆಟ್ ಮಾಡ್ಕೊಳೋರು, ಪೇಂಟ್ ಮಾಡ್ಕೊಳೋರು. ಭಯಂಕರ ಭೂತ ಥರನೇ ಮಾಡ್ಕೊಳೋರು. ಬಿಲ್ಡಿಂಗ್ ಒಂದು ಡಲ್ ಬೇಕಾ ಡಲ್ಲು, ಪೇಂಟ್ ಬೇಕಾ ಪೇಂಟು, ಅರಮನೆ ಬೇಕಾ ಅರಮನೆ, ಆಸ್ಪತ್ರೆ ಬೇಕಾ ಆಸ್ಪತ್ರೆ, ಕೋರ್ಟ್ ಬೇಕಾ ಕೋರ್ಟ್ ಎಲ್ಲ ಅವರೇ ಮಾಡ್ಕೊತಿದ್ರು. ನಾವೇನು ಮಾಡ್ಕೊತ ಇರಲಿಲ್ಲ. ಹೊಡೆದು ಪೇಂಟ್ ಎಲ್ಲ ಇದು ಮಾಡ್ಕೊಂಡ್ರೆ ಅವರೇ ಮಾಡ್ಕೊತಾಯಿದ್ರು. ಮತ್ತು ಅವ್ರೇನು ಕಾಸ್ಟ್ ಸೆಟಪ್ ಬೇಕಾ, ಟೇಬಲು, ಪೊಲೀಸ್ ಸ್ಟೇಷನ್ನು ಎಲ್ಲ ಅವರೇ ಮಾಡ್ಕೊತಾಯಿದ್ರು. ಕಾಟ್ ಸೀನು, ಕುದುರೆ ಸೀನೆಲ್ಲ ಇಲ್ಲೇ ಮಾಡಿದ್ವಿ ಬಜರಂಗಿಲಿ. ಕುದುರೆ ಸೀನು ಒಂದು ಸ್ಟಾರ್ಟಿಂಗ್ ಹಾಡು ಒಂದು ಬರ್ತದಲ್ಲ, ಶಿವರಾಜ್ ಕುಮಾರ್ ಎಲ್ಲ ಹೀರೋಗಳು ಬರ್ತಾರೆ, ಅದು ಒಂದು ಹಾಡು ಇಲ್ಲೇ ಬಿಲ್ಡಿಂಗ್ ಪಕ್ಕದರೆ ಎಲ್ಲ ಅವರು ಮಾಡ್ಕೊಂಡಿದ್ರು. ಮತ್ತು ಭಯಂಕರ ಸೀನ್ ಒಳಗಡೆ ಮಾಡ್ಕೊತಾರೆ. ನಿಂಬೆಹಣ್ಣು, ಕುಡಿಕೆ ಮಡಿಕೆ, ಅದು ಮಾಟ ಮಂತ್ರ ಎಲ್ಲ ಅದು ಹಾಕೋದು ಎಲ್ಲ ಮಾಡೋದು ಅವ್ರು ಮಾಡ್ಕೊತಾರೆ. ಎಲ್ಲ ಮಾಡ್ಕೊಂಡು ನಮಗೆ ಭಯ ಆಗ್ತಿತ್ತು ನಾವು ನೋಡೋಕೆ ಹೋದರೆ. ನಾವು ಒಂದು ಸೀನ್ ಹೋಗಿ ನೋಡ್ಬೇಕಾದ್ರೆ ಕಷ್ಟ ಇದೆ. ಅವ್ರಿಗೂ 4 ಅವರ್ ಆದರೂ ಒಂದು ಸೀನ್ ಆಗ್ತಿರ್ಲಿಲ್ಲ. ಆ ಥರ ನಾವು ನೋಡ್ಕೊಂಡು ನಿಂತ್ಕೊಂಡಿವು ಸ್ವಲ್ಪ ಹೊತ್ತು. ಅಂದರೆ ನಾವು ಇಲ್ಲೇ ಕೆಲಸ ಮಾಡ್ತಿದ್ವಲ್ಲ, ಅದಕ್ಕೋಸ್ಕರ ನಮ್ಮನ್ನ ಹತ್ರ ಬಿಡ್ತಾಯಿದ್ವು. ನಮ್ಮನ್ನಲ್ಲಿ ಬೇರೆ ನಾನು ಹತ್ರ ಬಿಡ್ಕೊತಾ ಇರಲಿಲ್ಲ.
ಆ ಥರ ನಾವು ನೋಡಿದ್ದೀವಿ ಅನ್ನೋ ಸೀನ್ಗಳೆಲ್ಲ. ಜೈಲ್ ಸೀನು, ಕಟ್ಟೆ ಸೀನು, ಮೈತ್ರಿ ಫಿಲಮಲ್ಲಿ ಜೈಲ್ ಸೀನು, ಬಾಲಪರಾಧಿ ಸೀನು ಎಲ್ಲ ಇಲ್ಲೇ ಮೈತ್ರಿ ಸೀನು, ಊದ್ಗಡ್ಡಿ ಫ್ಯಾಕ್ಟ್ರಿ ಬೆಂಕಿ ಇಕ್ಕಿದ್ದು ಇಲ್ಲೇ. ಬೆಂಕಿ ಇಕ್ಕಿದ್ದು ನೋಡಿ, ನಮ್ಮ ಲೆಫ್ಟ್ ಸೈಡಲ್ಲಿ ಬೆಂಕಿ ಊದ್ಗಡ್ಡಿ ಫ್ಯಾಕ್ಟ್ರಿ ಮಾಡಿದರು, ಅದು ಇಲ್ಲೇ ಬೆಂಕಿ ಇಟ್ಟರು. ಲಾಸ್ಟ್ ಸುಟ್ಟಾಯಿತು, ಇಲ್ಲಿ ಇದು ಮಾಡಿಕೊಂಡು ಇಲ್ಲೇ ಇದ್ದರು. ತಿಂಗಳಲ್ಲೇ ಸುಮಾರು ದಿನ ತೆಗ್ದಿದ್ದಾರೆ ಮೈತ್ರಿ ಫಿಲಮ್ ಇಲ್ಲಿ. ಅಣ್ಣ ಬಾಂಡಲ್ಲಿ ಫಿಲ್ಮ್ ಇಲ್ಲೇ ಇದ್ದಾರೆ. ಮಲ್ಲ ಯುದ್ಧಕ್ಕೆ ಇಲ್ಲೇ ಸೆಟ್ ಹಾಕಿದರು. ಮಲ್ಲ ಯುದ್ಧ ಅಣ್ಣ ಬಾಂಡ್ಗೆ ಪುನೀತ್ ರಾಜ್ಕುಮಾರ್ಗೆ ಅವರು ಇಲ್ಲೇ ಸುಮಾರು ದಿನ ಬಂದಿದ್ದಾರೆ ಅವರು. ಪುನೀತ್ ರಾಜ್ಕುಮಾರ್, ಕೆಂಪೇಗೌಡ ಸುದೀಪ್ ಸರ್ದು ಅವರು ತುಂಬ ಸೆಟ್ ಇಲ್ಲ. ಫೈಟ್ ಸೀನ್ ಎಲ್ಲ ಇಲ್ಲೇ. ಫೈಟ್ ಸೀನ್ದು ದರ್ಶನ್ದು ಶಾಸ್ತ್ರಿ ಫಿಲಮಲ್ಲಿ ಅವ್ನು ಹುಟ್ಟುಹಬ್ಬ ಇಲ್ಲೇ ಕೇಕ್ ಕಟ್ ಮಾಡಿ ಇಲ್ಲೇ ಎಲ್ಲ ಕೊಟ್ಬಿಟ್ಟು ಹೋಗಿದ್ದು. ನಮಗೆಲ್ಲ ಕೊಟ್ಟಿದ್ರು ಕೇಕು, ನಾವೆಲ್ಲ ತಿಂದಿದ್ದು. ಫುಲ್ 40 ಅವತ್ತು. ಊಟ ಮಾತ್ರ ಇಲ್ಲೇ ಫಸ್ಟ್ ಕ್ಲಾಸಾಗಿ ಮಾಡೋರು. ಕೆಲವರು ಇಲ್ಲೇ ಮಾಡ್ಕೊಂಡವರು, ಕೆಲರಿಂದ ಕ್ಯಾಮರಾ ತರೋರು ಹೋಗಿ ಎಲ್ಲ ಇಲ್ಲೇ ಹೀರೋಯಿನ್ ಎಲ್ಲ ಇಲ್ಲೇ ತಿಂದು ಊಟ ಮಾಡ್ತಿದ್ರು. ಅಂದರೆ ಇಲ್ಲೇ ಭಟ್ರುಗಳು ಎಲ್ಲ ಅವರೇ ಇಲ್ಲೇ ಸ್ಪೆಷಲಾಗಿ ಮಾಡೋರು. ಇಲ್ಲಾಂದರೆ ಶಾರ್ಟೇಜ್ ಬಂದರೆ ಹೋಟ್ಲಾಗ ತರೋರು. ನಮಗೆಲ್ಲ ಕೊಡ್ತಿದ್ರು, ನಾವೆಲ್ಲ ತಿಂತಿದ್ದೋ ಬಿಡಿ. ಅದು ಚೆನ್ನಾಗಿತ್ತು. ಎಲ್ಲರೂ ಶೂಟಿಂಗ್ನವರು ಒಂಥರ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು ನಮಗೆಲ್ಲ. ಇಷ್ಟು ದಿವಸ ಇದಕ್ಕೆ ಸ್ಟೇ ಮಾಡೋಕ್ಕೇನು ಜಾಗ ಇಲ್ಲ ಇಲ್ಲಿ. ಈ ಜಾಗದಲ್ಲಿ ಸ್ಟೇ ಮಾಡೋಕ್ಕಾಗ್ತಿರ್ಲಿಲ್ಲ. ಬರೋರು ಶೂಟಿಂಗ್ ಮಾಡೋರು, 2 ಗಂಟೆ ರಾತ್ರಿ 2 ಗಂಟೆ ಪ್ಯಾಕಪ್ಪು, 1 ಗಂಟೆ ರಾತ್ರಿ ಆಚೆ ಹೋಗ್ಬೇಕಾಯ್ತು ಅವರು. ಮತ್ತು ಇಲ್ಲೆಲ್ಲ ಬೈಲಲ್ವ, ಏನು ಸಿಗ್ತಾಯಿಲ್ಲ ಇಲ್ಲ ಅವ್ರಿಗೆ. ಒಂದು ಅಂಗಡಿಗೂ ಏನೂ ಸಿಗ್ತಾ ಇರಲಿಲ್ಲ. ಒಂದು ಡ್ರಿಂಕ್ಸ್ ಆಗಲಿ ಇದು ಏನೂ ಸಿಗ್ತಾ ಇರಲಿಲ್ಲ. ಎಲ್ಲ ತರ್ಸ್ಕೊಬೇಕಾಯ್ತು ಹೊರಗಡೆಯಿಂದ. ಆ ಥರ ಇದೆ ಈ ಪ್ಲೇಸು. ಇಲ್ಲಿ ಮಾಡಿದಿಂದ ಫಿಲಮ್ ಎಲ್ಲ ಸೂಪರಾಗಿ ಹಿಟ್ಟಾಗಿದೆ. ಫಸ್ಟ್ ಬಂದು ದುರ್ಗಾ ಶಕ್ತಿ ಸ್ಟಾರ್ಟಿಂಗಲ್ಲೇ ಅವ್ರದ್ದೇ ಹಿಟ್ಟಾಯಿತು ಇಲ್ಲಿ ಫಿಲಮನ್ನು. ನೆಕ್ಸ್ಟ್ ಬಂದು ನೀಲಾಂಬರಿ ಅವ್ರದ್ದೇ ಹಿಟ್ಟಾಯಿತು. ಆಮೇಲೆ ಗಂಗಾ ಬಂದರು, ಅಕ್ಕ ತಂಗಿ ಇವರು ಶ್ರುತಿಯವ್ರು ಬಂದರು. ಎಲ್ಲ ಫಿಲಮ್ಗಳು, ಕೆಂಪೇಗೌಡ ಫಿಲಮ್ ಎಲ್ಲ ಬಂದಿದೆ. ಇಲ್ಲಿ ಶೂಟಿಂಗ್ ತೆಗೆದುಕೊಂಡು ಹೋಗಿದ್ದಾರೆ. ಚೆನ್ನಾಗಿದೆ ಇಲ್ಲಿ. ಇತಿಹಾಸ ಉಳ್ಳಂಥ ಬ್ರಿಟಿಷರ ಕಾಲದಂಥ ಈ ಒಂದು ಬೂತ್ ಬಂಗ್ಲೆಯಲ್ಲಿ ನಾವಿದ್ದೀವಿ. ಈ ಬೂತ್ ಬಂಗ್ಲೆ ವಿಶೇಷತೆ ಏನಂತಂದರೆ, ಕನ್ನಡ ಚಲನಚಿತ್ರರಂಗದ ಎಲ್ಲ ದಿಗ್ಗಜರು, ನಟರು, ನಟ ನಟಿಯರು ಈ ಒಂದು ಬಂಗ್ಲೆಯಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಇದೊಂದು ಶೂಟಿಂಗ್ ಸ್ಪಾಟ್ ಇದು. ನೀವೇನು ನೋಡ್ತಾ ಇದ್ದೀರಾ, ಮಾದೇವಯ್ಯ ಅವರು. ಬನ್ನಿ ಅವ್ರ ಜೊತೆ ಹೋಗೋಣ ಒಂದು ಜರ್ನಿ. ಇದು ಆಫೀಸ್ಗಳೆಲ್ಲ ಮಾಡ್ಕೊಡ್ತಾರಲ್ಲ, ಸ್ಟೇಷನ್ ಮಾಡ್ಕೊತಾರೆ, ಜೈಲ್ ಮಾಡ್ಕೊತಾರೆ, ಎಲ್ಲ ಮಾಡ್ತಾರೆ. ಯಾವ ಸಿನಿಮಾ ಇಲ್ಲಿ ಮೇನ್ ಶೂಟ್ ಮಾಡಿರೋದು ನಿಮ್ಮದು? ಚಾರುಲತಾ, ಆಮೇಲೆ ಶಾಸ್ತ್ರಿ, ಅನಾಥರು, ಬಾಲಕೈದಿ, ಬಾಲಭವನ, ಅದೆಲ್ಲ ಮಾಡ್ಕೊಂಡಿದ್ವಿ. ಇದೆಲ್ಲ ಇದು ಕೌಂಟ್ರು, ಸಿನಿಮಾ ಥಿಯೇಟ್ರು, ರೈಲ್ವೆ ಸ್ಟೇಷನ್ ಹಾಸ್ಪಿಟ್ಲ್ ಥರ ಮಾಡ್ತಾರೆ, ರೈಲ್ವೆ ಸ್ಟೇಷನ್ ಥರ ಮಾಡ್ತಾರೆ. ಬನ್ನಿ, ಚೆನ್ನಾಗಿದೆ. ಹಳೆ ಕಾಲದ ಇದಲ್ಲ, ಹಳೆ ಕಾಲದ ಯಾವ ನಮಗೆ ಗೊತ್ತಿಲ್ಲ ಯಾವ ಥರ ಅಲ್ಲ. ಹಳೆ ಪ್ರಜಾಪ್ರಭುತ್ವ ಸುಮಾರು 6 ಫಿಲಮ್ ಎಲ್ಲ ಇಲ್ಲೇ ತೆಗೆದಿರ್ತಾರೆ. ಸುಮಾರು ಪ್ರೋಗ್ರಾಮ್ಸ್ ಆಗಿದೆ. ವಿಚಾರದಲ್ಲಿ ಇದು ಓಪನ್ ಮಾಡಿದ್ರು, ಇಲ್ಲಿ ಸ್ಟೇರ್ಕೇಸ್ ಕೊಟ್ಟಿದ್ರು. ಇದು ಅಲ್ಲಿಂದ ಚಾರ್ಲತಾ ಫಿಲಮ್ ನೋಡಿ, ಎಲ್ಲ ಬೇಜಾರು ಫಿಲಮ್ ನೋಡಿ ಸ್ನೇಹಿತರೆ, ಈ ಒಂದು ಜಾಗದಲ್ಲಿ ಆಯಾ ಚಿತ್ರಕ್ಕೆ ಆಯಾ ಸೆಟ್ ವರ್ಕರು ಅವರು ಡೈರೆಕ್ಷನ್ ಹೇಳೋ ರೀತಿ, ಯಾರ್ಯಾರು ಯಾವ್ಯಾವ ರೀತಿ ಬೇಕಾಗ್ತದೆ ಆ ಥರ ಅವರು ಇಲ್ಲಿ ಸೆಟ್ ಹಾಕ್ಕೊಡ್ತಾರೆ. ನೀವೇ ನೋಡ್ತಾ ಇರ್ಬೋದು ಈ ಜಾಗನ, ತುಂಬ ಅದ್ಭುತವಾಗಿದೆ. ಚಿತ್ರರಂಗದ ಎಲ್ಲ ಇದನ್ನು ಹಾಕ್ಕೊಂಡಿರ್ತಾರೆ.
ಶಾಸ್ತ್ರ ಫಿಲಮ್ ಅಲ್ಲ? ಬರ್ತಡೇ ಸೀನ್ಸ್ ಇಲ್ಲೇ ಮಾಡ್ಕೊಂಡಿದ್ದಾರೆ. ನಾವು ಹಲವಾರು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಮನೆತನಗಳನ್ನು ತೋರಿಸ್ಬೇಕಾದ್ರೆ ನೀವು ನೋಡ್ತಾ ಇದ್ರಿ, ಮುಂದೆ ಇದನ್ನು ಬ್ಯಾಕ್ ಡ್ರಾಪ್ ಇಟ್ಕೊಳ್ತಾ ಇದ್ರು, ಮುಂದೆ ಕಲಾವಿದರು ಇರ್ತಾಯಿದ್ರು. ಈಗ ಈ ಒಂದು ಮನೆ ವಿಶೇಷವಾಗಿದೆ, ಬ್ರಿಟಿಷರ ಕಾಲದ್ದು. ಸುಮಾರು ಒಂದು 500 ಕನ್ನಡ ಚಲನಚಿತ್ರಗಳಲ್ಲಿ ಶೂಟ್ ಆಗಿದೆ. ತಾವು ನೋಡ್ತಾ ಇರ್ಬೋದು. ಜೈಲ್ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಹಲವಾರು ರೀತಿಯ ಅವರು ಯಾವ ರೀತಿ ಅವರು ಚಲನಚಿತ್ರಗಳು ಸೆಟ್ ಆಗಿರ್ತಿದ್ರು ನಾವು ನೋಡ್ಬೋದು. ಇಲ್ಲಿ ವಿಶೇಷವಾಗಿ ಈ ಜಾಗದಲ್ಲಿ ಬಜರಂಗಿ ಫುಲ್ಲು ಒಂದು ಸಿನಿಮಾ ಕೂಡ ಇಲ್ಲಿ ಶೂಟ್ ಮಾಡಿದ್ದಾರೆ. ಬಜರಂಗಿ 2 ಶೂಟಿಂಗು ಕೇಳಿದರು, ಕಾರಣಾಂತರಗಳಿಂದ ಇಲ್ಲಿ ಬಜರಂಗಿ 2 ಮಾಡೋಕ್ಕಾಗಲಿಲ್ಲ. ಈ ಕಾಡಲು ಸೀನ್ ಏನೇನು ಬರುತ್ತೆ ಎಲ್ಲ ಇದೇ ಜಾಗದಲ್ಲಿ ಮಾಡಿರೋದು ವಿಶೇಷತೆ. ಆಲ್ಮೋಸ್ಟು ಶಿವರಾಜ್ಕುಮಾರ್ ಅವರು ಒಂದು 40-50 ದಿನ ಇಲ್ಲೇ ಇರ್ತಾ ಇದ್ದಂತೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಬಿಟ್ಟಿನ ಎಲ್ಲ ಕಲಾವಿದರು, ಕನ್ನಡದ ದಿಗ್ಗಜರಾದಂಥ ಸುದೀಪ್, ದರ್ಶನ್, ಪುನೀತ್, ಯಶ್ ಎಲ್ಲರೂ ಬಂದಿಲ್ಲಿ ಆ್ಯಕ್ಟ್ ಮಾಡಿ ಹೋಗಿದ್ದಾರೆ. ಇದು ವಿಶೇಷವಾದಂಥ ಬಂಗ್ಲೆ, ನೀವೇ ನೋಡಿ ಹೇಳಿ ಸ್ನೇಹಿತರೆ. ಹೆಂಗೆ ಕಾಣ್ತದೆ ನೋಡ್ರಿ, ನೋಡಿ ಹಳೆದಿದೆ. ಈ ಥರ ಹೇಳಿ ನಮ್ಗೆ ನೋಡಿದ್ರೆ ಭಯ ಆಗಿದೆ. ಇದು ಗಾಡಿ ನಾವು ಇದು ಫೈಬರ್ ಔಟ್ ಮಾಡ್ತೀವಿ. ಕಿಟಕಿಗಳು ಈ ಥರ ಎಲ್ಲ ಡ್ಯಾಮೇಜ್ ಆಗಿದೆಯಲ್ಲ. ಜಾಲತ್ತ ಫಿಲಮ್ಗೆ ಡೋರ್ ಮಾಡ್ಕೊಂಡಿರೋದು, ಮೇನ್ ಡೋರ್ ಇಂದ ಔಟ್ ಕಿಟಕಿನ ತಗೊಂಡ್ಬಿಟ್ಟಿರೋದು. ಇದೆಲ್ಲ ಅವರೇ ಮಾಡ್ತಿದ್ವಿ POP ಎಲ್ಲ. ಇಲ್ಲಿ ಅವ್ರಿಗೆ ಈ ಥರ ಡೋರ್ಗಳು ಯಾವ್ಯಾವ ಥರ ಬೇಕೋ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಕಲರ್ ಮಾಡ್ಕೊಳ್ಳೋದ, ಡಿಸೈನ್ ಮಾಡಬೇಕಾ, ಡಲ್ ಮಾಡ್ಬೇಕಾದ್ರೆ ಬಗಡ ಪೇಂಟಿಂಗು ಅದು ಸಿನಿಮಾದವ್ರವೇ ಅವಾಗ ನೈಟ್ ಸೀನ್ಗೆ ಚೈನೀಸ್ ಲ್ಯಾಂಡು ಪುಟ್ಲ್ಯಾಂಪ್ ಅವ್ರಿಗೆ ಯಾವ್ಯಾವ ರೀತಿ ಬೇಕೋ ಇದೆಲ್ಲ ಪೇಂಟ್ ಮಾಡ್ತಾರೆ. ಅವರೇ ಮಾಡ್ಕೊತಾರೆ. ಇದು ತುಂಬ ಚೆನ್ನಾಗಿದೆ. ಇದು ಹಲವಾರು ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ದೋ. ಈ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕೈದಿಗಳನ್ನು ನೀಲಾಂಬರಿ ಫಿಲಮಲ್ಲಿ ಎಲ್ಲ ಮರಬೇ ಕಟ್ಟಿರ್ತಾರೆ. ಫುಲ್ಲಾಗಿ ನವಗ್ರಹ ದರ್ಶನ್ 7 ಜನ ಹೀರೋಗಳು ಅವರೆಲ್ಲ ಸೇರಿ ಇದು ಮಾಡ್ಕೊಂಡು ನವಗ್ರಹ ಇಲ್ಲಿಂದ ಕದ್ಕೊಂಡು ಹೋದಂಗೆ ಅಂಬಾರಿನ ಸುರಂಗ ಟೈಪು ತೋರಿಸಿ ತೊಗೊಂಡೋಗ್ತಾರೆ. KSRTC ಬಸ್ ದಿವಸಿಗೆ ಹಾಕ್ಕೊಂಡು ಹೋಗ್ತಾರೆ. ಡೂಪ್ಲಿಕೇಟ್ ಚೆನ್ನಾಗಿ ಶೂಟ್ ಮಾಡಿದ್ರು. ವೀರ ಮದಕರಿ, ಕೆಂಪೇಗೌಡ,